ಆಫ್ಟರ್ನೂನ್ ಎಲ್ಲರಿಗೂ ನೀವು ಈಗ ಬೆಳಗ್ಗೆ ಬಾಗಿಲಿ ಹಾಕಿರುವಂಥ ರಂಗೋಲಿ ಹಾಗೆ ಪೂಜೆ ಮಾಡಿದ್ದನ್ನು ನೋಡ್ಕೊಂಡ್ಬಂದ್ರಿ. ಬೆಳಗ್ಗೆ ಇವತ್ತು ಬೇಗ ಶುಕ್ರವಾರ ಅಲ್ಲ, ಬೆಳಗ್ಗೆ ಸ್ನಾನ ಪೂಜೆ ಬೇಗ ಆಯಿತು. ಹಾಗೆ ಟಿಫನ್ನು ತಿಂದಾಯಿತು. ಅದಾದಮೇಲೆ ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ಬಟ್ಟೆನ ಮತ್ತೆ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಎಲ್ಲ ಬಟ್ಟೆನೆಲ್ಲ ಐರನ್ ಮಾಡಿ ಇಟ್ಕೊಂಡಿದ್ದೀನಿ, ಪ್ಯಾಕ್ ಮಾಡ್ತಾಯಿದ್ದೀನಿ, ಸೂಟ್ ಕೇಸಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನಾವೀಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಎತ್ತ ಅಂತ ನಿಮಗೆ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತೈತಿ ನಾವೆಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ. ತುಂಬ ದಿನ ಆಗಿತ್ತು ಒಂದು ಪ್ಲೇಸಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆದರೆ ಹೋಗೋದಕ್ಕಾಗಿರಲಿಲ್ಲ. ಈಗ ಟೈಮ್ ಕೂಡಿ ಬಂತು, ದೇವ್ರ ಕರುಣೆ ಅಂತ ಹೇಳ್ತಾರಲ್ಲ ಆ ಥರ ಈಗ ಹೋಗ್ತಾ ಇದ್ದೀವಿ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿ ವಿಡಿಯೋನ, ನಿಮಗೆ ಕೂಡ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ. ಈಗ ಬಟ್ಟೆನೆಲ್ಲ ಐರನ್ ಮಾಡ್ಕೊಂಡಿದ್ದೀನಿ, ಒಂದಷ್ಟು ನನ್ನ ಡ್ರೆಸ್ಗಳೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಇದು ಎಲ್ಲ ಪ್ಯಾಕಿಂಗ್ ಆದಮೇಲೆ ನಾಳೆ ಬೆಳಗ್ಗೆನೇ ಹೊರಡೋದು. ಇನ್ನೂ ಸ್ವಲ್ಪ ಕೆಲಸ ಐತಿ, ಮನೆ ಕೆಲಸ. ಬೆಳಗ್ಗೆ ತುಪ್ಪ ಕಾಯಿಸಿ ಇಟ್ಟೆ, ಇವತ್ತು ತುಪ್ಪ ಕಾಯಿಸಿಟ್ಟು ಅನ್ನ ಸಾಂಬಾರು ಮಾಡಿಟ್ಟು ಬೆಳಗ್ಗೆ ತಿಂಡಿ ಮಾಡಿ ಇಷ್ಟೆಲ್ಲ ಮುಗಿಸಿ ಈಗ ಈ ಕೆಲಸ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮುಗಿಸಿ ಏನೋ ಸ್ವಲ್ಪ ಬಟ್ಟೆ ಇದ್ದಾವೆ ಹೊರಗಡೆ ಒಣ ಆಗ್ತಾವೆಲ್ಲ ತೊಗೊಂಬಂದು ಮಡಚಿಡ್ತೀನಿ. ಮಡಚಿಟ್ಟು ನಾಳೆ ಬೆಳಗ್ಗೆ ಏನು ಅವಸರ ಆಗ್ತೈತಿ ಏನೋ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಇವಾಗಲೇ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಏನು ಹೇಳ್ತಾರೆ ಅದೆಲ್ಲ ಬೇಕಲ್ಲ, ಹೊರಗಡೆ ಹೋದರೆ ಬಾಜಣಿಕೆ, ಮಿರರ್ ಹಾಗೆ ಮೇಕಪ್ ಸಾಮಾನು ಅಂತ ನಾನೇನು ಇಟ್ಕೊಳ್ಳೋದಿಲ್ಲ. ಹಾಗೆ ಸ್ವಲ್ಪ ಒಂದು ಐಲೈನರ್ ಇಟ್ಕೊತೀನಿ ಅಷ್ಟೇ. ಸ್ಟಿಕ್ಕರು ಅದು ಇದು ಅಂತೆಲ್ಲ ಜೋಡಿಸ್ಕೋಬೇಕಲ್ಲ, ಅವನ್ನೆಲ್ಲ ಜೋಡಿಸ್ಕೊತೀನಿ. ಅದಾದಮೇಲೆ ಈ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಮಾಡ್ಕೊಂಡು ಎಲ್ಲ ರೆಡಿ ಆಗ್ತೀನಿ. ಓಕೆ, ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ನಾವೆಲ್ಲಿಗೆ ಹೋಗ್ತೀವಿ ಏನು ಎತ್ತ ನಿಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಹಾಗೆ ಅಡವಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಸ್ವಲ್ಪ ಲೇಟಾಗಿ ಬಂತು. ಹೊಸ ವರ್ಷದ ದಿವಸನೇ ನಾನು ಅದನ್ನು ಶೂಟ್ ಮಾಡಿಟ್ಟಿದ್ದೆ. ಆವತ್ತಿನ ದಿವಸಲೇ ನಾನು ಅದನ್ನು ಉಪ್ಪಿನಕಾಯಿನ ಹಾಕಿದ್ದು. ಏನಾಯ್ತು ಅಂದರೆ ಸ್ವಲ್ಪ ಅದನ್ನು ಎಡಿಟಿಂಗ್ ಮಾಡ್ಕೊಂಡಿದ್ದೆ ಇಲ್ಲ, ಅದು ಬಿಟ್ಟು ಬೇರೆ ಬೇರೆ ಎಲ್ಲ ವಿಡಿಯೋಗಳನ್ನು ಎಡಿಟ್ ಮಾಡಿದ್ದೆ, ಅವನ್ನೇ ಹಾಕಿದ್ದೆ. ಹಾಗಾಗಿ ಅದು ಸ್ವಲ್ಪ ಲೇಟ್ ಆಯಿತು. ಇವಾಗ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಈಗ ಬಂದಿತ್ತದು. ಇದ್ರ ಹಿಂದಿನ ವಿಡಿಯೋ ಅದೇ. ಓಕೆ, ಸ್ವಲ್ಪ ಲೇಟಾಗಿಯೇ ಬಂತು ಆ ವಿಡಿಯೋ. ನೆಕ್ಸ್ಟ್ ಈ ಒಂದು ಟ್ರಾವೆಲಿಂಗ್ ಬ್ಲಾಗ್ ನಿಮಗೆ ಕಂಟಿನ್ಯೂ ಆಗಿ ಸಿಗುತ್ತೆ. ವಿಡಿಯೋನ ನೋಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ವ್ಲಾಗ್ಸ್. ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿನ್ನೆ ನಿಮಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ಲ ಮಧ್ಯಾಹ್ನ. ಈಗ ಬೆಳಗ್ಗೆ 6 ಗಂಟೆ ಆಯಿತು ನೋಡಿರಿ. ಎಷ್ಟು ಜಲ್ದಿ ಎದ್ದು ರೆಡಿ ಆಕೀವಿ ಅಂದ್ರೆ 3:45ಗೆ ಎದ್ದು ರೆಡಿ ಆಗೀವಿ. ಅಂದರೂ ಕೂಡ ಟೈಮು ಸಾಕಾಗಲಿಲ್ಲ. ಅಷ್ಟೀಗ 6 ಗಂಟೆ ಆಗೈತಿ. ಎಲ್ಲ ಫುಲ್ ರೆಡಿ ಆಗೀವಿ, ಲಗೇಜು ರೆಡಿ ಆಗೈತಿ, ಸ್ನಾನ ಪೂಜೆ ಎಲ್ಲ ಆಯಿತು. ಟೀ ಅಂತೂ ಮೊದಲೇ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ವಿ. ಟೀ ಕುಡಿಬಾರ್ದು ಅಂದ್ರೆ ಬೆಳಗ್ಗೆ ಎಲ್ಲರೂ ಹೊರಟಾಗ ಈ ಥಂಡಿಗೆ ಅದಕ್ಕೂ ಟೀ ಕುಡಿಬೇಕು ಅನಿಸುತ್ತೆ. ಮತ್ತು ಸ್ವಲ್ಪ ಹಾಲು ಉಳಿದಿರ್ತದಲ್ಲ, ಅದು ವೇಸ್ಟ್ ಆಕತಿ ಅಂತ ಹೇಳಿ ಟೀ ಮಾಡಿಕೊಂಡು ಕುಡಿದ್ವಿ. ಸ್ನಾನ ಪೂಜೆ ಎಲ್ಲ ಆಯಿತು, ರೆಡಿಯಾಗಿದ್ದೀವಿ. ಈಗ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ತುಂಬ ದಿವಸ ಆಗಿತ್ತು ನಾನು ಈ ಡ್ರೆಸ್ ಹಾಕ್ಕೊಂಡಿರಲಿಲ್ಲ. ಬನ್ನಿ, ಈಗ ನಮ್ಮ ಜರ್ನಿ ಶುರುವಾಗುತ್ತೆ. ಎಲ್ಲಿಗೆ ಅಂತ ಇವಾಗ ಹೇಳ್ತೀನಿ ನೋಡಿ. ನಾವು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ, ರಾಯರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ. ತುಂಬ ದಿನ ಆಗಿತ್ತು ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಈಗ 4 ವರ್ಷದ ಮೇಲೆ ನಾವು ಹೋಗಿ ಬಂದು ಈಗ ಹೋಗ್ತಾಯಿದ್ದೀವಿ ಮಂತ್ರಾಲಯಕ್ಕೆ, ರಾಯರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರೋಣ. ಹಾಗೆ ನಿಮಗೂ ಕೂಡ ದೇವಸ್ಥಾನ ಒಳಗಡೆ ಅಂತೂ ಎಲ್ಲ ಗೊತ್ತಿರ್ತೈತಿ, ವಿಡಿಯೋ ಕ್ಯಾಮ್ರಾ ಏನು ಅಲವ್ ಇರೋದಿಲ್ಲ. ಹೊರಗಡೆಯಿಂದನೇ ನಾನು ದೇವಸ್ಥಾನ ಹೇಗಿದೆ ಏನು ಇತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನೀವು ಕೂಡ ಮಂತ್ರಾಲಯ ದರ್ಶನ ಮಾಡ್ಕೋಬೋದು, ಮಂತ್ರಾಲಯವನ್ನು ನೋಡ್ಬೋದು. ಓಕೆ, ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಪ್ರತಿಯೊಂದನ್ನು ನೀವು ಕೂಡ ನೋಡ್ತಾ ಹೋಗಿ. ಓಕೆ, ಬನ್ನಿ, ದೇವ್ರ ಪೂಜೆ ಆಗಿರೋದನ್ನು ಹಾಗೆ ಲಗೇಜ್ ಎಲ್ಲ ರೆಡಿ ಆಗಿ ತೋರಿಸ್ತೀನಿ ನನಗೆ. ಓಕೆ, ಬನ್ನಿ, ಈಗ ತೋರಿಸ್ತೀನಿ ನೋಡಿ. ಪೂಜೆ ಎಲ್ಲ ಆಗಿದೆ, ನಿಮಗೆ ತೋರಿಸ್ತೀನಿ. ಕಾಣಿಸ್ತಾ ಇದ್ದಲ್ಲ, ಓಕೆ, ದೇವ್ರ ಪೂಜೆ ಎಲ್ಲ ಆಗಿದೆ. ಹಾಗೆ ಬನ್ನಿ, ಇಲ್ಲಿ ಲಗೇಜ್ ಕೂಡ ರೆಡಿ ಇದ್ದಾವೆ ನೋಡ್ರಿ. ಎಲ್ಲ ಇಲ್ಲಿ ಲಗೇಜ್ ಕೂಡ ರೆಡಿ ಆಗಿದ್ದಾವೆ. ಇಲ್ಲಿ ಕಾರು ರೆಡಿ ಆಗ್ತಾ ಇದೆ. ಇಲ್ಲಿಂದ ತೋರಿಸ್ತೀನಿ ನಿಮಗೆ, ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ಹೊರಗಡೆದು. ನೋಡಿ, ಕಾರು ಪೂಜೆ ಆಗಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇನ್ನು ಕತ್ಲೈತಿ ಹೊರಗಡೆ. ಓಕೆ, ಆಯ್ತಲ್ಲ, ಕಾರು ರೆಡಿ ಆಗೈತಿ, ಇನ್ನು ಕತ್ಲೈತಿ, ಬೆಳಕಾಗಿಲ್ಲ. ಓಕೆ, ನೋಡಿರಿ, ಕಾರು ರೆಡಿ ಆಗೈತಿ. ಓಕೆ, ಬನ್ನಿ, ನಮ್ಮ ಪಯಣ ಈಗ ಶುರುವಾಗುತ್ತೆ.
ಹೋಗ್ಬಿಟ್ಟು ಬರೋಣ. ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬರೋಣ. ಓಕೆ, ಈಗ ಮತ್ತೆ ನಿಮಗೆ ಟ್ರಾವೆಲಿಂಗ್ ವಿಡಿಯೋಗಳು ಬರ್ತಾ ಹೋಗ್ತವೆ ನೋಡಿ. ನೀವು ಕೂಡ ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋದನ್ನು ಪ್ರತಿಯೊಂದು ಕೂಡ ನೋಡ್ತೀರಾ. ಓಕೆ, ನಮ್ಮ ಪಯಣ ಶುರುವಾತು ನೋಡ್ರಿ. ಈಗ ನಮ್ಮ ಮನೆಯಿಂದ ನೋಡ್ರಿ, ಈಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬಂತು. ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಈಗೆಲ್ಲ ಮಾಲಾಧಾರಿಗಳಿರ್ತಾರಲ್ಲ, ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಮಾಡಿರ್ತಾರೆ. ದೇವರಿಗೆ ಕೈ ಮುಗಿದು ಹಾಗೆ ನಾವು ಹೊರಟ್ವಿ ಅಲ್ಲಿಂದ. ಮಂತ್ರಾಲಯಕ್ಕೆ ಬರೋದಂದರೆ ಒಂದು ಖುಷಿ ಅಂತ ಹೇಳ್ಬೋದು. ವೀಕೆಂಡು ರಜೆ ಇತ್ತು, ಹಾಗಾಗಿ ನಾವು ಕೂಡ 2 ದಿವಸ ರಜೆ ಇರುತ್ತೆ ಮತ್ತು 1 ದಿವಸ ಅಷ್ಟೇ ಇದಾಗ್ತದೆ ಅಂತ ಹೇಳಿ ಹೊರಟ್ವಿ. ಬಂತು ನೋಡ್ರಿ ಟೂಲ್ ಗೇಟ್. ಎಷ್ಟು ಟೂಲ್ ಗೇಟ್ ಬರ್ತಾವಂದರೆ ಒಂದು 4 ಟೂಲ್ ಗೇಟನೋ ಬಂದವು. 6 ಟೂಲ್ ಗೇಟ್ ಬಂದವು. ಹಾಗೆ ನಾವು ಮನೆ ಬಿಟ್ಟಾಗ ಟೈಮ್ ಎಷ್ಟಾಗಿತ್ತು? 7 ಗಂಟೆ. 7 o'clock ನಾವು ರಾಣೆಬೆನ್ನೂರು ದಾಟಿದ್ವಿ. 7 o'clock ಆಯಿತು. ಹಾಗೆ ಸೂರ್ಯೋದಯ ಆಗ್ತಾ ಸ್ವಲ್ಪ ಮುಂದೆ ಬರ್ತಾ ಚಿತ್ರದುರ್ಗ ದಾಟಿ ಬಂದ್ಮೇಲಲ್ಲ ಇದು ಪಾಕಶಾಲೆ ಇದ್ದಿದ್ದು. ಅಲ್ಲಿ ಏನಾಯ್ತು ಪಾಕಶಾಲಾ ಹೋಟೆಲ್ ಇದ್ದೆ ಅಲ್ಲಿ ನೋಡ್ರಿ. ಹೊರಗಡೆಗೆ ಸಾಯಿಬಾಬಾ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳಗ್ಗೆನೇ ಪೂಜೆ ಆಗ್ತಾ ಇತ್ತು. 8 ಗಂಟೆನೋ ಆಗಿತ್ತು, 8 ಕಾಲಾಗಿತ್ತು. ಪೂಜೆ ನಡೀತಾ ಇತ್ತು. ನಾವು ಕೂಡ ದೇವರಿಗೆ ಅಲ್ಲಿ ನಿಂತ್ಕೊಂಡು ಕೈ ಮುಗಿದು ಹಾಗೆ ಒಳಗೆ ಬಂದ್ವಿ. ಈ ಪಾಕಶಾಲಾ ಹೋಟೆಲ್ ಏನಿದೆಯಲ್ಲ ತುಂಬ ಚೆನ್ನಾಗಿದೆ. ಹೋಟೆಲ್ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿತ್ತು ನೋಡ್ರಿ. ಇವಾಗ ನಾವು ಟಿಫನ್ ಮಾಡ್ತಾ ಇದ್ದೀವಿ. ಗೊತ್ತಲ್ಲ, ನಾನು ತೊಗೊಳೋದು ಇಡ್ಲಿ ವಡ ಅಷ್ಟೇ. ಪಾಕಶಾಲಾನ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಅಲ್ಲಿ ಪಾಕಶಾಲಾ ಎದುರುಗಡೆಗೆ ನೋಡ್ರಿ, ಇದು ಮಕ್ಕಳ ಟಾಯ್ಸ್, ಇದು ಮಕ್ಕಳ ಆಟಿಕೆ ಸಾಮಾನ. ಹಾಗೆ ಕೂರ್ಗ್ ಸ್ಪೈಸಿ ಅಂಗಡಿ ಇತ್ತು. ಹಾಗೆ ಧಾರವಾಡ ಪೇಡ, ಖಾರ, ಸವಣೂರು ಖಾರ ಆ ಥರ ಎಲ್ಲ ಇತ್ತು. ಇದು ಕಾರ್ ಪಾರ್ಕಿಂಗ್ ಏರಿಯಾ. ತುಂಬಾ ಚೆನ್ನಾಗಿತ್ತಲ್ಲಿ. ಹೋಟೆಲ್ ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಒಳಗಡೆಗೆ ಊಟನೂ ಇರುತ್ತಲ್ಲ ಅಲ್ಲಿ. ಮಧ್ಯಾಹ್ನ ಊಟನೂ ಇರುತ್ತೆ. ಬೆಳಗ್ಗೆ ಟಿಫನ್ನು ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಆಗಿದ್ದರಿಂದ ನೋಡ್ರಿ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಎಲ್ಲ ಕಾರ್ ಬಂದು ನಿಂತ್ಕೊಂಡ್ಬಿಟ್ಟು ಆಮೇಲೆ ಎಷ್ಟೊಂದು ಕಾರ್ಗಳಿದ್ವು ನೋಡ್ರಿ. ಹಾಗೆ ನಾವು ಹೊರಟ್ವಿ. ನೀವು ನೋಡ್ಬೋದು ಬಳ್ಳಾರಿ ಹತ್ತತ್ರ ಬಂದಂಗೆ ಈ ಒಂದು ಚಿತ್ರದುರ್ಗದಿಂದನೇ ಶುರುವಾಗುತ್ತೆ ಈ ಒಂದು ಕಲ್ಲಿನ ಗುಡ್ಡಗಾಡ ಪ್ರದೇಶ ಶುರುವಾಗುತ್ತೆ ಇಲ್ಲಿಂದ. ತುಂಬ ಚೆನ್ನಾಗಿತ್ತು ವಾತಾವರಣ. ಏನಪ್ಪ ಅಂದರೆ ನಮ್ಮ ಕಡೆ 7 ಗಂಟೆ ಅಂದರೆ 7 ಕಾಲು 7:15 ಅನ್ನೋ ಅಷ್ಟೊತ್ತಿಗೆ ಎಷ್ಟೊಂದು ಬಿಸಿಲು ಬಿದ್ದಿರ್ತೈತಿ. ಆದರೆ ಇಲ್ಲಿ ಮಾತ್ರ ಮೋಡ ಮುಚ್ಕೊಂಡಂಗೆ ಆಗಿತ್ತು. ಈ ಟೈಮಲ್ಲಿ ಚಿತ್ರದುರ್ಗ ಬಯಲುಸೀಮೆ ಅಂದ್ರೂ ಅಲ್ಲಿ ಮೋಡ ಮುಚ್ಕೊಂಡಂಗೆ ಆಗಿತ್ತು. ಚಳಿ ಅಂದರೆ ಚಳಿ ಇರ್ಬೋದು ಅಂತ ಅನಿಸ್ತೈತಿ. ನಾವು ಹಾಗೆ ವೆದರ್ ನೋಡಿದ್ವಲ್ಲ, ನನಗೆ ಹಂಗೆ ಅನ್ನಿಸ್ತು. ಯಾಕಂದ್ರೆ ನಾವೆಲ್ಲ ಫಸ್ಟು ಚಿತ್ರದುರ್ಗ ಡಿಸ್ಟಿಕಲ್ಲಿ ಇದ್ವಿ. ಹಾಗಾಗಿ ಗೊತ್ತು ನನಗೆ. ಭಾಳ ಚಳಿ ಅಂದರೆ ಚಳಿ ಇರ್ತೈತಿ ಚಳಿಗಾಲದಲ್ಲಿ. ಹಾಗೆ ನೋಡ್ರಿ, ಇದು ಬಳ್ಳಾರಿಗೆ ಬಂದ್ವಿ. ಇದು ಬಳ್ಳಾರಿಗೆ ಬಂದ್ವಿ. ಹಾಗೆ ನಿನ್ನೆ ವೈಕುಂಠ ಏಕಾದಶಿ ಇತ್ತಲ್ಲ, ಹಾಗೆ ಬಳ್ಳಾರಿಲಿ ಒಂದು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಹಾಗೆ ಬಳ್ಳಾರಿ ಸುತ್ತಮುತ್ತ ಅಂತರೂ ಆ ಭತ್ತದ ಗದ್ದೆ ಆ ಒಂದಿದು ನೋಡ್ತಾ ಬಂದ್ವಿ. ಬನ್ನಿ ನಾವು ಈಗ ಮಂತ್ರಾಲಯಕ್ಕೆ ಎಂಟ್ರಿ ಆದ್ವಿ. ನೀವು ನೋಡ್ಬೋದು ಮಂತ್ರಾಲಯದ ಎಂಟ್ರೆನ್ಸ್ ಇದು. ಎಂಟ್ರೆನ್ಸಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನು ನೀವು ನೋಡ್ಬೋದು. ಬನ್ನಿ, ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಂತೂ ದೇವಸ್ಥಾನದ ಹತ್ರ ನಾವು ದೇವಸ್ಥಾನದ ಹತ್ರ ಹೋಗಿ ಆ ಕಡೆ ಎಲ್ಲ ಹೋಗಿ ರೂಮೆಲ್ಲ ಹುಡುಕಾಡಿ ಬಂದ್ವಿ. ನಮಗಲ್ಲೆಲ್ಲೂ ರೂಮ್ ಸಿಗಲಿಲ್ಲ. ಮತ್ತೆ ಈ ಕಡೆ ಬಂದ್ವಿ, ದೇವಸ್ಥಾನದ ಬಿಲ್ಡಿಂಗ್ ಇರ್ತಾವಲ್ಲ ಅಲ್ಲಿ ಬಂದ್ವಿ. ಓಕೆ, ಈಗ ಮಂತ್ರಾಲಯದಲ್ಲಿ ಇದ್ದೀವಿ ನಾವು. ಬಂದ್ವಿ ಈಗ 1 ಗಂಟೆ ಕರೆಕ್ಟಾಗಿ 12:15ಗೆ ನಾವು ಬಂದ್ವಿ. ಈಗ ಟ್ರಾಫಿಕ್ನಾಗ ದೇವಸ್ಥಾನದ ಮಠ ಅಲ್ಲಿ ಮಠ ಹೋಗಿ ಮತ್ತೆ ವಾಪಸ್ ಬಂದು ಈಗ ರೂಮ್ ಹುಡುಕ್ತಾ ಇದ್ದೀವಿ. ವೀಕೆಂಡ್ ಅಲ್ಲ, ರೂಮೇ ಸಿಗ್ತಾ ಇಲ್ಲ. ಓಕೆ, ಫೈನಲ್ ಆಗಿ ನಮಗೆ ರೂಮು ಸಿಕ್ತು. ಹುಡುಕಿ ಅವು ಎಂಥದ್ದು ದೇವಸ್ಥಾನದ ಕಟ್ಟಡ ಅಲ್ಲ, ಅವು ದೇವಸ್ಥಾನದ ವಸತಿ ನಿಲಯ ಇರ್ತಾವಲ್ಲ, ಅಲ್ಲಿ ಹೋಗಿ ಕೇಳ್ಕೊಂಬಂದ್ವಿ. ವಿತೌಟ್ AC 500 rupees. 500 rupees ಇದನ್ನು ತೊಗೊತಾರೆ, ಏನು ಡೆಪಾಸಿಟ್. AC ರೂಮ್ ಆದರೆ 1000. ನಮಗೆ ಅಲ್ಲಿ ರೂಮು ಸಿಗಲಿಲ್ಲ. ಹಾಗಾಗಿ ಮತ್ತೆ ನಾವು ಪ್ರೈವೇಟ್ ರೂಮಿಗೆ ಬರಬೇಕಾಯ್ತು. ಕಡೆಗೆ ನಾವು ಹೋದ್ಸಲ ಏನು ಬಂದಾಗಿದ್ವಲ್ಲ ಅವೇ ರೂಮ್ಗಳು ನಮಗೆ ಸಿಕ್ಕು. ಈಗ ಮತ್ತೆ ಅದ್ರ ಪಕ್ಕದ ಬಿಲ್ಡಿಂಗ್ ಅವ್ರದ್ದೇ ಅಂತಿದ್ದು ಕೂಡ. ಕಡೆಗೂ ನಮಗೆ ಇಲ್ಲಿ ರೂಮ್ ಸಿಕ್ತು, AC ರೂಮು. ರೇಟ್ ಕೇಳಿದರೆ ಅಬ್ಬಬ್ಬ ಅನ್ಬೇಕು. ನಮಗೆ ಸೆಕೆಂಡ್ ಸ್ಯಾಟರ್ಡೇ ಐತಿ, ರಜಾ ಐತಿ ಅಂತ ನಮಗೆ ಗೊತ್ತಾಗಲಿಲ್ಲ.
ಒಟ್ಟು ನಮಗೆ ರಜೆ ಐತಿ ಅಂತ ನಾವು ಬಂದುಬಿಟ್ವಿ. ಫುಲ್ ರಶ್. ಇದು ಮಂತ್ರಾಲಯ ಅನ್ನೋದು ತಿರುಪತಿ ಆದಂಗೆ ಆಗೈತಿ, ಅಷ್ಟು ರಶ್ ಐತಿ. ರೂಮ್ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಓಕೆ, ಬನ್ನಿ ರೂಮನ್ನು ಒಂದು ಸ್ವಲ್ಪ ತೋರಿಸ್ತೀನಿ. ಇಲ್ಲೊಂದು ಸಿಂಗಲ್ ಬೆಡ್ ಐತೆ, ಆ ಕಡೆಗೆ ಒಂದು ಡಬಲ್ ಬೆಡ್ ಐತೆ ನೋಡ್ರಿ. ಇಷ್ಟ ಐತಿ ರೂಮು. ನಮ್ಮ 2 ಲಗೇಜ್ ಇಲ್ಲೇ ಅದಾವು, ಫ್ಯಾನ್ ಇದ್ದಾವೆ, 2 ಫ್ಯಾನು, AC. ಇದು ಬಟ್ಟೆ ಹಾಕೋಕ್ಕೆ ಇಲ್ಲೊಂದು TV ಕೊಟ್ಟಿದ್ದಾರೆ. ಓಕೆ, ಚಪ್ಪಲಿ ಇಲ್ಲೇ ಬಿಟ್ಟಿದ್ದೀವಿ. ಇದೊಂದು ಡಬಲ್ ಬೆಡ್ ಕಾಣಿಸ್ತಾ ಇತ್ತಲ್ಲ, ಡಬಲ್ ಬೆಡ್. ಬಾತ್ರೂಮ್ ಟಾಯ್ಲೆಟ್ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಬಾತ್ರೂಮ್ ಟಾಯ್ಲೆಟ್ ಮೇನ್ ಅದೇ ಇರೋದು. ಇದು ಕ್ಲೀನಾಗಿದೆ. ವೆಸ್ಟರ್ನ್ ಟಾಯ್ಲೆಟ್ ಇದೆ, ಇಂಡಿಯನ್ ಟಾಯ್ಲೆಟ್ ಇದೆ ನೋಡಿ. ಬಾತ್ರೂಮ್ ಚೆನ್ನಾಗಿದೆ ನೋಡ್ರಿ. ಇಷ್ಟೆಲ್ಲ ಐತಿ ರೂಮು. ಇದು ಡಬಲ್ ಬೆಡ್ಡು, ಅದು ಸಿಂಗಲ್ ಬೆಡ್ಡಿಂದ. ಇಷ್ಟ ಐತೆ ನೋಡ್ರಿ ರೂಮ್ ಪರವಾಗಿಲ್ಲ, ಚೆನ್ನಾಗೈತಿ. ದುಡ್ಡು ಮಾತ್ರ ಅಬ್ಬಬ್ಬ ಅನ್ಬೇಕು ಕೇಳಿ, ಅಷ್ಟು ರೇಟ್. ವೀಕೆಂಡಲ್ಲ ಕಾಸ್ಟ್ಲಿ. ನಾವು ಗೊತ್ತಾಗಲಿಲ್ಲ, ಮಧ್ಯೆ ಬರ್ತಿದ್ವಿ ಯಾವಾಗಲೂ ನಾವು. ಮಧ್ಯೆ ಬರ್ತಿದ್ವಿ, ವೀಕೆಂಡ್ ಬಂದ್ವಿ, ಹಾಗಾಗಿ ಫುಲ್ ರಶ್ಶು. ಬಂದಂತ ಅಲ್ಲಿ ಮಟ್ಟ ವಾಪಸ್ ಹೋಗೋಕ್ಕಂತೂ ಆಗಲ್ಲ. ಓಕೆ, ರೂಮ್ ಮಾತ್ರ ಹೀಗಿದೆ ನೋಡಿ. ಓಕೆ, ನಾವು ಉಳ್ಕೊಂಡಿದ್ದಂಥ ರೂಮ್ ನೋಡಿದ್ರಲ್ಲ, ಇದು ಪ್ರೈವೇಟ್ ಲಾಡ್ಜ್. ನಮಗೆ ದೇವಸ್ಥಾನದ ರೂಮ್ ನಮಗೆ ಅಂತೂ ಎಲ್ಲೂ ಸಿಗಲಿಲ್ಲ, ಎಲ್ಲ ಫುಲ್ ಆಗಿದ್ವು. ಆನ್ಲೈನ್ ಬುಕ್ಕಿಂಗ್ ಆಗಿರ್ತಾವಂತೆ. ನಾನು ನನ್ನ ಮಗಳಿಗೆ 1 ವಾರ ಮುಂಚೆ ನಾನು ನೋಡಿದ್ದೆ, ಹೇಳ್ಬೇಕು ಅಂದ್ಕೊಂಡೆ, ಹೇಳಲೇ ಇಲ್ಲ. ಹೇಳ್ಬೇಕಾಗಿತ್ತು, ಹೇಳಿದ್ರೆ ಬುಕ್ ಮಾಡಿಬಿಡ್ತಿದ್ದ. ಏನು ಮಾಡೋಕ್ಕಾಗಲ್ಲ, ಹಾಗೆ ಬಂದುಬಿಟ್ವಿ. ಇರ್ತಾವೆ ಬಿಡು ರೂಮ್ ಅಂದ್ಕೊಂಡು. ಪ್ರೈವೇಟ್ ಲಾಡ್ಜ್ಗಳು ಇರ್ತಾವೆ, ಆದ್ರೆ ಮಾತ್ರ ಸಖತ್ತ ದುಡ್ಡು ಬಡಿತಾರೆ. ಏನು ಮಾಡೋಕ್ಕಾಗಲ್ಲ, ಬಂದಿರ್ತೀವಿ, ಇರಲೇಬೇಕಲ್ಲ. ಒಂದು ದಿವಸದ ಮಟ್ಟಿಗೆ ಇರೋಕ್ಕಲ್ಲ ಏನು. ಓಕೆ, ಸಾಯಂಕಾಲ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಈ ವ್ಲಾಗ್ನ ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಮುಂದೆ ಏನು ಎಲ್ಲಿ ಹೋಗ್ತೀವಿ ಏನು ಇರ್ತಂತ ಮತ್ತೆ ನೆಕ್ಸ್ಟ್ ನೀವು ನೋಡ್ತೀರಾ.